ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ಲಾಗಲ್ಲಿ ಹೇಳಿರೋ ಥರ ಇವತ್ತು ಪೂಜೆ ಇದೆ. ಅದಕ್ಕೋಸ್ಕರ ಬೇಗನೆ ಎದ್ಬಿಟ್ಟು ರೆಡಿ ಆಗ್ತಾ ಇದ್ವಿ. ಇದು ನನ್ನ ಮಾರ್ನಿಂಗ್ ರೂಟೀನ್. ನಾನು ABC ಜ್ಯೂಸ್ನ ಕುಡಿತೀನಿ. ಬೆಳಗ್ಗೆ ಎದ್ದಿದ ತಕ್ಷಣವೇ ಕುಡಿಬೇಕು, ಫ್ರೆಶ್ ಆಗಿಬಿಟ್ಟು. ಸೊ ಇವತ್ತಿನ ಔಟ್ಫಿಟ್ ಬಂದು ಸ್ಯಾರಿ. ಪೂಜೆ ಇರೋದ್ರಿಂದ ಸ್ಯಾರಿ ಉಟ್ಕೊಂಡೆ. ದೆನ್ ನಾನು ಗ್ರೀಷ್ಮಂಗೆಲ್ಲ ಮೇಕಪ್ ಮಾಡಿಬಿಟ್ಟು ನಾನು ಮೇಕಪ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಮುಗಿಸ್ಕೊಂಡು ಎಲ್ರಿಗೂ ಮೇಕಪ್ ಮಾಡಿದೆ. ನಾನು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ನಾನು ಎಲ್ರಿಗೂ ಮೇಕಪ್ ಮಾಡ್ತೀನಿ. ಅಲ್ಲಿಂದ ನಾವು ಶಾಪ್ಗೆ ಹೊರಟ್ವಿ. ಹೋಗಿದ ತಕ್ಷಣವೇ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಆಲ್ರೆಡಿ ಲೇಟ್ ಆಗಿತ್ತು, ಎಲ್ರೂ ಹೊರಟು ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಹೋಗಿದ ತಕ್ಷಣವೇ ಪೂಜೆಗೆ ಏನು ಬೇಕು ಕಂಕಣ ಮತ್ತು ಹೂವು ಎಲ್ಲನೂ ಜೋಡಿಸ್ಕೋತಾ ಇದ್ವಿ. ಮೇನ್ ನಮ್ಮ ಶಾಪ್ ಬಂದುಬಿಟ್ಟು ಕೋರಮಂಗಲ ಕ್ಲಬ್ ಹತ್ರ ಇದೆ, 6th ಮೇನ್ ರೋಡಲ್ಲಿ. ಶಾಪ್ ಓಪನ್ ಆಗಿದ ತಕ್ಷಣ ಎಲ್ಲರೂ ಬಂದು ವಿಸಿಟ್ ಮಾಡಿ. ನಮ್ಮ ಶಾಪ್ ಪಕ್ಕದಲ್ಲೇ ಒಂದು ಜೇಮ್ಸ್ ಬಾಂಡ್ ಡ್ರೈ ಕ್ಲೀನರ್ ಇದೆ, ಅದ್ರ ಪಕ್ಕದಲ್ಲೇ ನಾವಿರೋದು. ಫ್ಲ್ಯಾಶ್ ಬ್ಯಾಕ್ ಫಿಲ್ಟರ್ ಕೆಫೆ, ಇನ್ಸ್ಟಾದಲ್ಲೂ ಕೂಡ ಫ್ಲ್ಯಾಶ್ ಬ್ಯಾಕ್ ಫಿಲ್ಟರ್ ಕೆಫೆ ಅಂತ ಇದೆ. ಮೋನಿಕಾ ಕೇಳುತ್ ಅಕೌಂಟಲ್ಲೂ ಇರುತ್ತೆ, ಮನೋಜ್ ಆರ್ ಮನು ಅಫಿಷಿಯಲ್ ಅಕೌಂಟಲ್ಲೂ ಇರುತ್ತೆ. ಎಲ್ಲ ಅಪ್ಡೇಟ್ಸೂ ಆ 3 ಅಕೌಂಟಲ್ಲಿ ನೋಡ್ಬೋದು ನೀವು. ಎಲ್ಲ ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇನ್ನೇನು ಪೂಜೆ ಶುರು ಆಗ್ತಾಯಿತ್ತು, ಹಾಗಾಗಿ ನಮ್ಮಣ್ಣ ಎಲ್ಲರ ಹತ್ರನೂ ಆಶೀರ್ವಾದ ತೊಗೋತಾ ಇದ್ದ. ಇದು ನಮ್ಮಣ್ಣಂದು ಎಷ್ಟೋ ವರ್ಷದ ಕನಸು ಅಂತಲೇ ಹೇಳ್ಬೋದು. ಇವಾಗ ನನಸಾಗ್ತಿದೆ. ಮಿಡಲ್ ಕ್ಲಾಸಲ್ಲಿ ಇದೆಲ್ಲ ಮಾಡೋದು ತುಂಬಾ ಕಷ್ಟ. ಎಷ್ಟೋ ಕಷ್ಟಪಟ್ಟು ಇವಾಗ ನನಸು ಮಾಡ್ಕೋತಿದ್ದೀವಿ ಈ ಕನಸನ್ನ. ಹೀಗೆ ನಡ್ಕೊಂಡು ಹೋದರೆ ಸಾಕು. ಯಾರೇ ಆಗಲಿ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಕೆಟ್ಟದ್ದು ಮಾಡಬಾರ್ದಂತೆ, ಅದಾದರೆ ಸಾಕು ಅಂದ್ಕೊಂಡು ನಮ್ಮ ಶಾಪ್ನ ಹಾಗೆ ಒಂದು ರೌಂಡ್ ತೋರಿಸ್ಕೊಂಬರ್ತೀನಿ ಬನ್ನಿ. ಇದೆಲ್ಲ ನೋಡ್ತಾ ಇರೋದು ಸಿಟ್ಟಿಂಗ್ ಏರಿಯಾ. ಇಲ್ಲೊಂದು 6 or 7 ಟೇಬಲ್ಸ್ ಬರುತ್ತೆ, ಮತ್ತು ಈ ಕಡೆ ಒಂದು ಬರ್ಡೇ ಹಾಲ್ ಬರುತ್ತೆ. ಇದು ಕಿಚನ್ನಿಗೆ ಇಡಬೇಕಿತ್ತು, ಬಟ್ ಇವಾಗ ಪೂಜೆ ಮಾಡಬೇಕು ಅಂತ ಇಲ್ಲಿ ತಂದಿಟ್ಟಿದ್ದೀವಿ. ಇದು ಗೊತ್ತಲ್ವಾ ಸ್ಟವ್ವು. ಇಲ್ಲಿಂದ ಹೋಗಿದ ತಕ್ಷಣವೇ ನೀವು ಅಲ್ಲಿ ನೋಡ್ತಿರೋದು ಕ್ಯಾಶಿಯರು. ಅದ್ರ ಪಕ್ಕದಲ್ಲೇ ಒಂದು ಕಾಫಿ ಮಷಿನ್ ಬರುತ್ತೆ ಮತ್ತು ಫ್ರೀಝರ್ ಬರುತ್ತೆ. ಇಲ್ಲಿ ಜ್ಯೂಸ್ ಸ್ಟಾಲ್ ಬರುತ್ತೆ. ಈ ಸೈಡಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ. ಇಲ್ಲಿ ಜ್ಯೂಸ್ ಸ್ಟಾಲ್ ಬರುತ್ತೆ. ಇದು ಬಂದುಬಿಟ್ಟು ಕಿಚನ್ನು. ಇವಾಗ ತೋರಿಸ್ತೀನಿ ರೀ. ಇದು ಫುಲ್ ಈ ಥರ ಕಾಣಿಸುತ್ತೆ ಈ ಕಡೆಯಿಂದ ನೋಡಿದ್ರೆ. ಇದು ಬಂದುಬಿಟ್ಟು ಕಿಚನ್ ಎಲ್ಲ ಸೆಟಪ್ಪು ಆಗುತ್ತೆ, ಇನ್ನು ಯಾವುದೂ ಆಗಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಮಾಡ್ತಾಯಿದ್ದೀವಿ. ಇವಾಗ ಎಂತಕ್ಕೆ ಪೂಜೆ ಮಾಡ್ತಿದ್ದೀರಾ ಅಂತ ಕೇಳ್ಬೋದು, ಯಾಕಂದರೆ ಶ್ರಾವಣ ಸ್ಟಾರ್ಟ್ ಆಗ್ತಿದೆ. ಅದಕ್ಕೋಸ್ಕರ ಪೂಜೆನ ಮಾಡಿಕೊಂಡು ಕೆಲಸ ಎಲ್ಲ ಆದಮೇಲೆ ನಾವು ಇನಾಗ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ಸೊ ಪೂಜೆ ಕೂಡ ಸ್ಟಾರ್ಟ್ ಆಯಿತು. ಈ ಪೂಜೆ ಫುಲ್ ಹೋಗಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ, ಹೋಗಿ ಚೆಕ್ ಮಾಡಿ. ಇದರಲ್ಲೂ ಸ್ವಲ್ಪ ಕ್ಲಿಪ್ಸ್ನ ಹಾಕಿದ್ದೀನಿ, ನೋಡ್ಕೊಂಬನ್ನಿ. ಮತ್ತು ನಮ್ಮ ಅಣ್ಣನ ರಿವ್ಯೂ ಕೇಳಿದ್ದೀನಿ, ಅದನ್ನು ಮಾತ್ರ ಯಾರೂ ಮಿಸ್ ಮಾಡಬೇಡಿ, ಕೇಳಿ. ಲಾಸ್ಟ್ಗೆ ಹಾಕಿದ್ದೀನಿ ಅದನ್ನು. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬನ್ನಿ ನಮ್ಮ ಅಣ್ಣನ ಮಾತಾಡ್ಸೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗನೆ. ಎಲ್ಲ ಲಾಗ್ನು ನೋಡಿ ಸಪೋರ್ಟ್ ಮಾಡಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಫ್ಲ್ಯಾಶ್ ಬ್ಯಾಕ್ ಫಿಲ್ಟರ್ ಕೆಫೆ ಅಂತ ಇದೆ, ಎಲ್ಲರೂ ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬನ್ನಿ ಏನು ಹೇಳ್ತಾರೆ ಅಂತ ನೋಡೋಣ. ಇದು ನನ್ನ ಜೀವನದ ಮೊದಲನೇ ಸ್ಟೆಪ್. ಇಷ್ಟು ವರ್ಷ ನಾವು ಕಷ್ಟಪಟ್ಟು ಎಷ್ಟೋ ನಿದ್ದೆಗಳನ್ನ ಸ್ಯಾಕ್ರಿಫೈಸ್ ಮಾಡಿ, ಎಷ್ಟೋ ಪ್ಲ್ಯಾನಿಂಗ್ಸ್ನ ಮಾಡಿ, ಅದಕ್ಕೆ ಬೇಕಾದಂಗೆ ಹೋಮ್ವರ್ಕ್ಸ್ಗಳನ್ನ ಮಾಡಿ, ಎಷ್ಟೆಷ್ಟೋ ಪ್ಲ್ಯಾನಿಂಗ್ಸ್ಗಳ ನಡುವೆ ಯಾವುದಾಗಬೇಕು ಯಾವುದಾಗಬಾರ್ದು ಪ್ರತಿಯೊಂದನ್ನು ಯೋಚನೆ ಮಾಡಿ ಹಗಲು ರಾತ್ರಿ ನಿದ್ದೆ ಕಟ್ಟಿ ಇಷ್ಟೊಂದೆಲ್ಲ ಮಾಡಿದ್ದೀವಿ. ಹಗಲು ರಾತ್ರಿ ಎಲ್ಲ ನಿದ್ದೆ ಕಟ್ಟಿ ಮಿಡ್ ನೈಟಲ್ಲಿ ಯಾವಾಗ ಎಚ್ಚರಾದಾಗೆಲ್ಲ ಕುತ್ಕೊಂಡು ಹೋಮ್ವರ್ಕ್ನ ಮಾಡಿ, ಇದು ಹಿಂಗೆ ಮಾಡಬೇಕು ಅಂತ ಹೇಳಿ ಕನಸುಗಳನ್ನ ಕಟ್ಟಿ, ಕಾಂಪಿಟೇಟರ್ನ ನೋಡಿ, ಫೈನಲಿ ಆ ಭಗವಂತನ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ, ನನ್ನ ಡ್ರೀಮ್, ನಾನು ಕಟ್ಟಿರೋ ಕನಸು ಮೊದಲನೇ ಪೂಜೆ ಇವತ್ತಾಯಿತು. ತುಂಬ ಹ್ಯಾಪಿ. ನನ್ನ ಕ್ಲೋಸ್ ಫ್ಯಾಮಿಲಿ ಜೊತೆ ನಾನು ಮೊದಲನೇ ಸ್ಟೆಪ್ಪು ಈ ಪೂಜೆನ ನಾನು ಶುರು ಮಾಡಿದ್ದು. ತುಂಬ ಖುಷಿ ಇದೆ. ಮುಂದೆ ಆಗೋ ಎಲ್ಲ ಒಳ್ಳೆ ದಾರಿಗಳಿಗೆ
ನೀವನ್ನು ಸಪೋರ್ಟ್ ಮಾಡಿ. ಇಷ್ಟರಲ್ಲೇ ಇನ್ನೊಂದು ವಿತಿನ್ 10 days ಇನಾಗ್ರೇಷನ್ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಒಳ್ಳೆ ಸಾಫ್ಟ್ ಲಾಂಚ್ ಜೊತೆಗೆ ಒಂದು ಗ್ರ್ಯಾಂಡ್ ಲಾಂಚ್ ಕೂಡ ಮಾಡ್ತೀವಿ. ಎಲ್ಲರೂ ನಮ್ಮ ಜೊತೆ ಜಾಯ್ನ್ ಆಗಿ ಬೂಮ್ ಅಂತ ಹೇಳಿ ಮಾರ್ಕೆಟಲ್ಲಿ ಬರೋಣ. ಎಲ್ಲ ಕಡೆ ಫೇಮಸ್ ಆಗೋ ಥರ ಮಾಡಿ ನಾನು ಪಟ್ಟಿರೋ ಇಷ್ಟೊಂದು ಕಷ್ಟಗಳಿಗೆ ನಮ್ಮ ಜೊತೆ ನಿಂತ್ಕೊಂಡು ಸಹಾಯ ಮಾಡಿ ಸಪೋರ್ಟ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು.